ನಾಡಿನಾದ್ಯಂತ ದೀಪಾವಳಿ ಮುಕ್ತಾಯವಾಗಿದೆ. ಕೆಲವು ಕಡೆ ಅದ್ಧೂರಿಯಾಗಿ ಹಬ್ಬ ಆಚರಣೆ ಮಾಡಿದ್ರೆ ಇನ್ನು ಕೆಲವು ಕಡೆ ದೀಪಾವಳಿ ಆಚರಣೆ ಮಾಡಿಲ್ಲ ಅನ್ನೋದು ವಿಶೇಷ. ಹಬ್ಬದ ಸಂಭ್ರಮ ಹೇಗಿತ್ತು? ಹಬ್ಬ ಆಚರಣೆ ಮಾಡದೇ ಇದ್ದಿದ್ದು ಯಾಕೆ? ನೋಡಿ. ಲಂಬಾಣಿ ಸಮುದಾಯದ ಅದ್ಧೂರಿ ದೀಪಾವಳಿ. ಕೋಟೆ ನಾಡಲ್ಲಿ ಕಳೆಗಟ್ಟಿದ ಕನ್ಯಾ ದೀಪಾವಳಿ. ಚಿತ್ರದುರ್ಗದ ಮದಕರಿಪುರ ಲಂಬಾಣಿ ಹಟ್ಟಿಯಲ್ಲಿ ದೀಪಾವಳಿ ಅಂದ್ರೆ ಸಖತ್ ಇಂಟ್ರೆಸ್ಟಿಂಗ್. ಬುಡಕಟ್ಟು ಸಂಸ್ಕೃತಿಯ ಲಂಬಾಣಿ ಸಮುದಾಯದಲ್ಲಿ ದೀಪಾವಳಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಕನ್ಯಾಮಣಿಗಳು ಕಾಡಿಗೆ ಹೋಗಿ ತಂಗಟಿ ಹೂವು ತಂದು ಗ್ರಾಮ ದೇವರ ಗುಡಿ ಎದುರು ಸೇರಿ ಹಾಡು ನೃತ್ಯದೊಂದಿಗೆ ಕನ್ಯೆಯರನ್ನ ಬೀಳ್ಕೊಡುತ್ತಾರೆ. ಫಸ್ಟ್ನೇ ದಿನ ರಾತ್ರಿ ಮೇರಾ ಅಂತೇಳಿ ಮಾಡ್ತೀವಿ. ದೀಪ ಎತ್ಕೊಂಡು ಮನೆಗೂ ಆಶೀರ್ವಾದ ತಗೊಳಕ್ಕೋಸ್ಕರ ಮಾಡ್ತೀವಿ. ಪ್ರತಿ ಮನೆಗೂ ಹೋಗಿ ಅವ್ರ ಹಿರಿಯರ ಆಶೀರ್ವಾದ ಜೊತೆಗೆ ಆ ಹೂವು ಮತ್ತು ಸಗಣಿನ ಪ್ರತಿ ಬಾಗಿಲಿಗೂ ಕೂಡ ಹಾಕಿ ಅವ್ರು ಪೂಜೆ ಮಾಡಿರ್ತಾರಲ್ಲ ಹಿರಿಯರ್ದಂತೇಳಿ, ಇದು ಹಿರಿಯರ ಪೂಜೆ ಅಂತಲೂ ಹೇಳ್ಬೋದು. ಮದುವೆ ಆಗಲಿರೋರು ಮಾಡಬೇಕದು ಹೇಳ್ಬೇಕಂದ್ರೆ ಇವಾಗಿನ ಇರೋರು ಮುಂದಿನ ವರ್ಷ ಇರ್ತಾರೆ ಅನ್ನೋದೇ ಕನ್ಫರ್ಮ್ ಇರಲ್ಲ. ಯಾಕಂದರೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿರೋರು ಇರ್ತಾರೆ, ಮದುವೆ ಫಿಕ್ಸ್ ಆಗಲಿಲ್ಲದವರು ಇರ್ತಾರಲ್ವಾ. ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲದೆ ದೀಪದ ಬೆಳಕು ಹಂಚಲು ತೆರಳಿದ ಸಂದರ್ಭದಲ್ಲಿ ಪುರುಷರು ದಕ್ಷಿಣೆ ರೂಪದಲ್ಲಿ ಹಣ ನೀಡುತ್ತಾರೆ. ಹುಡುಗಿಯರು ಸಿಹಿ ತಿಂಡಿಯ ಬುತ್ತಿ ಮಾಡ್ತಾರೆ. ಮುಂದಿನ ದೀಪಾವಳಿ ಒಳಗೆ ಮದುವೆ ಆಗುವ ಹುಡುಗಿಯರು ಮುಂದಿನ ಬಾರಿ ಹೂ ಕೀಳಲು ಪಾಲ್ಗೊಳ್ಳುವುದಿಲ್ಲ ಅನ್ನೋದೇ ವಿಶೇಷ. ಹೊಲದಲ್ಲೆಲ್ಲ ತಂಗಟೆ ಹೂವು ತಗೊಂಡು ಮತ್ತು ಸಗಣಿ ತಗೊಂಡು ಮನೆಗೆ ಹೋಗಿ ಬಾಗ್ಲ ಹತ್ರ, ಅಡುಗೆ ಮನೆ ಹತ್ರ ಮತ್ತು ದೇವ್ರ ಹತ್ರ ಎಲ್ಲ ಇಟ್ಟು ಅವ್ರ ಮನೆಯಲ್ಲಿರೋರೆಲ್ಲ ಹೆಸರು ಹೇಳಿ ಆಶೀರ್ವಾದ ತಗೊಂಡು ಮತ್ತು ನಾವು ಮುಂದಿನ ದಿನಗಳು ಚೆನ್ನಾಗಿರ್ಬೇಕಂತ ಆಶೀರ್ವಾದ ತಗೊಂಡು ಅವರಿಗೆಲ್ಲ ಹಾರೈಸಿ ಬರ್ತೀವಿ. ಮತ್ತು ಸಾಯಂಕಾಲ ಗೋದ್ನೋ ಅಂತ ಮಾಡ್ತೀವಿ. ನಾಯಕರ ಮನೆಯಲ್ಲಿ ಅವ್ರು ಸೇರು ನೀರು ಎಲ್ಲ ಕೊಡ್ತಾರೆ. ಅದನ್ನು ಇಸ್ಕೊಂಡು ಮನೆಗೆ ಹೋಗಿ ಬಾಗ್ಲ ಹತ್ರ ಹಾಡು ಹೇಳ್ಕೊಂಡು ಮತ್ತೆ ಹಾರೈಸಿ ಬರ್ತೀವಿ. ಮತ್ತು ನಾವು ಆಶೀರ್ವಾದ ತಗೊಂಡು ಬರ್ತೀವಿ. ಕುರಿಗಾಯಿಗಳಿಗೆ ದೀಪಾವಳಿ ಅಂದ್ರೆ ಹಟ್ಟಿ ಹಬ್ಬ. ಕುರಿಗಳ ಹಿಂಡಿನಲ್ಲಿ ಲಕ್ಷ್ಮೀ ದೇವಿ ಪ್ರತಿಷ್ಠಾಪಿಸಿ ಪೂಜೆ. ವರ್ಷ ಪೂರ್ತಿ ಕಾಡು ಮೇಡು ಹತ್ತಿ ಗುಡ್ಡ ಬೆಟ್ಟಗಳಲ್ಲಿ ಅಲೆದಾಡುತ್ತಾ ಕುರಿ ಸಾಕಾಣಿಕೆ ಮಾಡುವ ಕುರಿಗಾರರು ಕುರಿಗಳನ್ನ ಲಕ್ಷ್ಮೀ ಎಂದು ಭಾವಿಸಿ ಹಟ್ಟಿಯಲ್ಲಿ ಕುರಿಗಳ ಹಿಂಡಿನಲ್ಲಿ ಲಕ್ಷ್ಮೀ ದೇವಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸ್ತಾರೆ. ನಾವು ಜೀವನದಾದ್ಯಂತ ಕುರಿಲಿಂದನೇ ಸಂಪತ್ತನ್ನು ಕಂಡಿದ್ದೇವೆ. ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಬೇಕಾದ್ರೆ ಮೂಲ ಕಾರಣ ಏನಂದರೆ ನಮ್ಮ ಕುರಿ ಕಾಯುವುದು. ಕುರಿಲಿಂದನೇ ನಮ್ಮ ಜೀವನ. ಮಳೆ ಚಳಿ ಅನ್ನದೇ ಯಾವುದೇ ಏನು ಅನ್ನದೇ ಕುರಿಯನ್ನೇ ಕಾಯ್ಕೊಂಡು ಬಂದಿದ್ದೇವೆ. ಮುಂದೆ ನಮ್ಮದು ಕುರಿನೇ ಎಲ್ಲ ಲಕ್ಷ್ಮೀ ಸ್ವರೂಪ. ಮಳೆ ಗಾಳಿಯನ್ನು ಲೆಕ್ಕಿಸದೆ ಕುರಿಗಳನ್ನ ಸಾಕುವ ಕುರಿಗಾರರು ದೀಪಾವಳಿಯನ್ನು ದೊಡ್ಡ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಎಲ್ಲ ಕುರಿಗಾರರು ತಮ್ಮ ಹಟ್ಟಿಯಲ್ಲಿ ಹಬ್ಬ ಆಚರಿಸಿ ಕುರಿಗಳಿಗೆ ಪೂಜೆ ಸಲ್ಲಿಸ್ತಾರೆ. ಕುರಿಗಾಯಿ ಜೀವನ ನಮ್ಮ ಮೂಲ ಕಸುಬು. ನಾವು ಕುರಿಗಾರರಿಂದಲೇ ಸಂಪತ್ತನ್ನು ಗಳಿಸಿಕೊಂಡು ಪ್ರತಿ ವರ್ಷವೂ ನಾವು ಮಳೆ ಚಳಿ ಅನ್ನದೇ ಅಡವಿಯಲ್ಲಿ ನಮ್ಮ ಕುರಿಗಾಯಿ ಜೀವನವನ್ನು ಮಾಡುತ್ತಾ ಪ್ರತಿ ವರ್ಷವೂ ನಾವು ಕುರಿ ಪಾಡ್ಯ ದಿನ ಕುರಿಯನ್ನೇ ನಾವು ಲಕ್ಷ್ಮಿ ಅಂತ ತಿಳಿದು ನಾವು ಕುರಿಯನ್ನು ಲಕ್ಷ್ಮೀ ಪೂಜೆಯನ್ನಾಗಿ ಪಾಡ್ಯ ದಿನ ಪ್ರತಿ ವರ್ಷವೂ ಮಾಡ್ತೇವೆ. ದೀಪಾವಳಿ ದಿನದಂದೇ ಯುವಕರು ನಾಪತ್ತೆ. ಹಬ್ಬ ಮಾಡಲು ಮುಂದಾಗಿದ್ದಕ್ಕೆ ಆಯ್ತಂತೆ ದುರಂತ. ದಾವಣಗೆರೆಯ ಲೋಕಿಕೆರೆ ಗ್ರಾಮದ ಜನರ ಪಾಲಿಗೆ ದೀಪಾವಳಿ ಅಂದ್ರೆ ಕರಾಳ ದಿನ. ದೇಶದೆಲ್ಲೆಡೆ ಮನೆಯಲ್ಲಿ ಬೆಳಕು ಮೂಡಿದ್ರೆ ಈ ಗ್ರಾಮದಲ್ಲಿ ಮಾತ್ರ ಕತ್ತಲು ಆವರಿಸುತ್ತದೆ. ನೂರಾರು ವರ್ಷದ ಹಿಂದೆ ಯುವಕರು ಉತ್ರಾಣಿ ಕಡ್ಡಿ, ಕಾಶಿ ಕಡ್ಡಿ, ಹೂ ತರಲು ಊರಿಂದ ಹೊರಗೆ ಹೋಗ್ತಿದ್ರಂತೆ. ಆದ್ರೆ ಮರಳಿ ಬರಲೇ ಇಲ್ವಂತೆ. ಹೀಗಾಗಿ ಈ ಹಬ್ಬ ಆಚರಣೆ ನಿಂತು ಹೋಗಿತ್ತು. ನಮ್ಮೂರಾಗ ಯಜಮಾನ್ರು ಅವಾಗೆಲ್ಲ ಹಬ್ಬ ಮಾಡಬೇಕಂತಂದು ಕಾಶಿ ಹೊಲ್ ತರಕ್ಕೆ ಹೋಗಿದ್ರು. ಕಾಶಿ ಹೊಲ್ ತರಕ್ಕೆ ಹೋದ್ರೆ ಬರಲೇ ಇಲ್ಲ ಅಂತ ವಾಪಸ್. ಒಂದು ವರ್ಷ ಆದರೂ ಬರಲಿಲ್ಲ ಅಂತ ವಾಪಸ್. ಅವಾಗ ಹಬ್ಬನ ಮಾಡೋದು ಬಿಟ್ಬಿಟ್ರು. ಮತ್ತೆ ನೆಕ್ಸ್ಟ್ ಬರಲಿಲ್ಲ ಈ ವರ್ಷ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕೊಟ್ಟಲು ದಿಗ್ಗ ನಮ್ಗೆ ಎಕ್ತ ಬಂದಾಡ್ತದೆ ಬೆಂಕಿ ಇತ್ಬಿಟ್ಟು
ಹಿಂದಿನ ಹಿರಿಯರು ಮಾಡ್ಬೋದಲ್ಲ ಅಂತಂದು, ಇಲ್ಲಪ್ಪ ಏನಾರ ಮತ್ತು ಅನಾಹುತ ಆದಿತ್ತು, ಮಕ್ಕಳು ಮರಿಗೆ ಏನಾರ ಮತ್ತು ಬಂದಿತ್ತು, ಅವ್ರಿಗೆ ಏನಾರ ಮತ್ತು ಇದು ಆಯ್ತು ಅಂತೇಳಿ ಭಯ. ಅದು ಆ ಭಯದ ವಾತಾವರಣದಲ್ಲಿ ನಾವು ಹಿಂದಿಂದಲೇ ಯಾವ ಹಬ್ಬ ಮಾಡ್ತಾಯಿಲ್ಲ ಸರ್. 200ಕ್ಕೂ ಅಧಿಕ ಕುಟುಂಬಗಳು ವಾಸವಿರುವ ಲೋಕಿಕೆರೆಯಲ್ಲಿ ದೀಪಾವಳಿ ಆಚರಣೆ ಇಲ್ಲ. 5-6 ದಶಕದ ಹಿಂದೆ ಹಬ್ಬ ಮಾಡಲು ನಿರ್ಧಾರ ಮಾಡಿದ್ರಂತೆ. ಆದರೆ ಜಮೀನಿನಲ್ಲಿ ಪೈರಿಗೆ, ಹುಲ್ಲಿನ ಬಣವೆಗೆ ಬೆಂಕಿ ಬಿದ್ದು ಹೊತ್ತಿ ಉರಿದಿದೆ. ಹೀಗಾಗಿ ಹಬ್ಬ ಆಚರಣೆ ನಿಂತೋಯ್ತಂತೆ. ನಮ್ಮ ಹಿರಿಯರೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ, ಕಾಶಿ ಹುಲ್ ತಂದಕ್ಕೆ ಹೋದಂಥ ವ್ಯಕ್ತಿ ಇವತ್ತಿಗೂ ಮರಳಿ ಬಂದಿಲ್ಲ, ಹಾಗಾಗಿ ನಾವು ದೀಪಾವಳಿ ಹಬ್ಬ ಮಾಡಲ್ಲ ಅಂತ. ಆದರೆ ಇದೆಲ್ಲ ಕಟ್ಟುಕತೆ. ನಿಗೂಢವಾಗಿ ಸಾವಾದಂಥ ವ್ಯಕ್ತಿಗೆ ನಮ್ಮ ಸಮುದಾಯದಲ್ಲಿದ್ದಂಥ ಅನೇಕ ಜನರಿಗೆ ಇವತ್ತು ನಾವು ಅವರಿಗೆ ಶ್ಲೋಕಾಚರಣೆ ಮೂಲಕ ನಾವು ದೀಪಾವಳಿ ಹಬ್ಬನ ತಿರಸ್ಕಾರ ಮಾಡ್ತಾ ಇದ್ದೀವಿ. ಕೆಲವು ಕಡೆ ದೀಪಾವಳಿ ಹಬ್ಬದ ಆಚರಣೆ ಅದ್ದೂರಿಯಾಗಿ ನೆರವೇರಿದ್ರೆ, ಕೆಲವು ಭಾಗದಲ್ಲಿ ದೀಪಾವಳಿ ಆಚರಣೆಯೇ ಇಲ್ಲ ಅನ್ನೋದು ವಿಶೇಷ. ಈ ನಡುವೆ ಪಟಾಕಿ ಹೊಡೆಯುವಾಗ ಸಾಕಷ್ಟು ಜನ ಕಣ್ಣು ಕಳ್ಕೊಂಡಿದ್ದಾರೆ ಅನ್ನೋದು ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.